Namaste. Subject Engineering Mathematics. Module Differential Calculus 2. Article number 2.2 Indeterminate Forms. Subarticle number 2.21 L Hospital's Rule. Type 1. So evaluate the following limits. Problem number 32. Limit x tends to a log 2 minus x by a, log of 2 minus x by a into cot of x minus a. So problem number 32. Let k equal to limit x tends to 0 log of x tends to a. Limit x tends to a log of 2 minus x by a, log of 2 minus x divided by a into cot of x minus a, cot of x minus a. Questions ಹೇಗಿದೆ ಹಾಗೆ ಬರೀಬೇಕು. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ. ಸೊ ಈಗ ಏನು ಮಾಡೋಣ, ಎಕ್ಸ್ ಪ್ಲೇಸಲ್ಲಿ ಎ ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಎ ಬೈ ಎ ಈಸ್ 1, 2 ಮೈನಸ್ 1 ಈಸ್ 1, ಲಾಗ್ 1 ಈಸ್ 0 ಇಲ್ಲಿ ಬರಬೇಕು. ನೆಕ್ಸ್ಟ್ ಎ ಮೈನಸ್ ಎ ಈಸ್ 0, ಕಾಟ್ 0 ಈಸ್ ಇನ್ಫಿನಿಟಿ. ಸೊ 0 ಇಂಟು ಇನ್ಫಿನಿಟಿ ಬರ್ತಾ ಇದೆ. ಸೊ ಅದಕ್ಕೆ ಟೈಪ್ 1ಅಲ್ಲಿ ಏನು ಹೇಳುತ್ತೆ, 0 ಇಂಟು ಇನ್ಫಿನಿಟಿ ಬಂದರೆ ಫಸ್ಟ್ ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಬೇಕಾಗತ್ತೆ, ಗೊತ್ತಾಯ್ತಲ್ಲ. ಸೊ ಇದನ್ನು ಡಿನಾಮಿನೇಟ್ರಕ್ಕೆ ಅಂದರೆ ರೆಸಿಪ್ರಿಕಲ್ ಮಾಡಿಕೊಂಡು ನೆಕ್ಸ್ಟ್ ಅಪ್ಲೈ ಮಾಡಬೇಕು. ಎಕ್ಸ್ ಈಕ್ವಲ್ ಟು ಎ ಅಂತ, ಎಕ್ಸಿಗೆ ಎ ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಏನು ಬರುತ್ತೆ ನೋಡಿ, 0/0 ಫಾರ್ಮ್ ಬಂದರೆ ಮಾತ್ರ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು. ಓಕೆ, ಸೊ ಕೆ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಲಾಗ್ ಆಫ್ 2 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎ ಆ್ಯಸ್ ಇಟ್ ಈಸ್. ಇದನ್ನು ಹಾಗೆ ಬರೀಬೇಕು. ಸೆಕೆಂಡ್ ಫಂಕ್ಷನ್ ಇದೆಯಲ್ಲ, ಇದನ್ನು ರೆಸಿಪ್ರೋಕಲ್ ಮಾಡಿದರೆ ಟ್ಯಾನ್ ಎಕ್ಸ್ ಮೈನಸ್ ಎ ಆಗುತ್ತೆ. ಇವಾಗ ನೋಡೋಣ ಏನು ಬರುತ್ತೆ ಅಂತ. ಸೊ ಎಕ್ಸ್ ಪ್ಲೇಸಲ್ಲಿ ಎ ಹಾಕಿದರೆ ಎ ಬೈ ಎ ಈಸ್ 1, 2 ಮೈನಸ್ 1 ಈಸ್ 1, ಲಾಗ್ 1 ಈಸ್ 0 ಡಿವೈಡೆಡ್ ಬೈ ಎ ಮೈನಸ್ ಎ ಈಸ್ 0, log tan 0 is 0. So a minus a is 0, tan 0 is 0. Okay, 0/0 ಫಾರ್ಮ್ ಬಂತಲ್ಲ. ಈಗ ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡಬೇಕು. ದಿಸ್ ಈಸ್ ಫಾರ್ ಟೈಪ್ 1. ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಬೇಕು. ಓಕೆ, ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್ ಇದಕ್ಕೆ. ಸೊ ಕೆ ಈಕ್ವಲ್ ಟು ಲಿಮಿಟ್ x tends to a. Next, differentiation of log of 2 minus x by a is 1 divided by 2 minus x divided by a. Again into 2 minus x by a ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದರೆ 2ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 0 ಮೈನಸ್ x by a ಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಡಿಫ್ರೆನ್ಷಿಯೇಷನ್ ಆಫ್ x by a ವಿತ್ ರೆಸ್ಪೆಕ್ಟ್ ಟು x ಮಾಡಿದರೆ 1/a ಬರುತ್ತೆ. ಡಿವೈಡೆಡ್ ಬೈ, ಸೊ ಟ್ಯಾನ್ ಆಫ್ ಎಕ್ಸ್ ಮೈನಸ್ ಎಗಿದೆಯಲ್ಲ, ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡಿದರೆ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ ಎ. ಅಗೇನ್ ಎಕ್ಸ್ ಮೈನಸ್ ಎಗೆ ಡಿಫ್ರೆನ್ಷಿಯೇಷನ್ ಮಾಡಿದರೆ, ಸೊ ದಟ್ ಈಸ್ 1 ಮೈನಸ್ 0. ಸೊ 1 ಮೈನಸ್ 0 ಇಸ್ 1. ಸೊ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ ಎ ಇಂಟು 1 ಇಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ ಎ ಓನ್ಲಿ. ನೆಕ್ಸ್ಟ್ ಈಕ್ವಲ್ ಟು, ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ. ಇಲ್ಲಿ ಏನಾಗುತ್ತೆ, ಎ ಪ್ಲೇಸಿಗೆ ಎಕ್ಸ್ ಪ್ಲೇಸಿಗೆ ಎ ಅಂತ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಇಲ್ಲಿ -1/a ಅಂತ ಬರೀರಿ. -1 ಡಿವೈಡೆಡ್ ಬೈ ಎ ಡಿವೈಡೆಡ್ ಬೈ 2 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಎ. ಇಲ್ಲಿ ಏನಾಗ್ತಾಯಿದೆ, ಡಿನಾಮಿನೇಟರ್ದು 1 ಡಿವೈಡೆಡ್ ಬೈ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಮೈನಸ್ ಎ. ನೆಕ್ಸ್ಟ್ ಕೆ ಈಕ್ವಲ್ ಟು ಎಲ್ಲಿ ಎಕ್ಸ್ ಇದೆ ಆ ಪ್ಲೇಸಲ್ಲಿ ಎ ಅಂತ ಹಾಕಬೇಕು. ಓಕೆ, -1/a divided by 2 minus a by a into 1 divided by secant square a minus a. So a by a is 1. 2 minus 1 is 1. So minus 1/a divided by 1 is -1/a.
ಈಕ್ವಲ್ ಟು ಮೈನಸ್ 1/a ಆಯ್ತು. ಇಲ್ಲಿ ಏನಾಗುತ್ತೆ, ಸೊ ಸೆಕೆಂಡ್ ಸ್ಕ್ವಯರ್ a ಮೈನಸ್ a ಈಸ್ 0, a ಮೈನಸ್ a ಈಸ್ 0 ಆಯ್ತಲ್ಲ. ಸೆಕೆಂಡ್ ಸ್ಕ್ವೇರ್ 0 ಅಂತ ಹೇಳಿದ್ರೆ ಏನಾಗುತ್ತದು, ಕಾಸ್ 0 ಅಂತ ಹೇಳಿದ್ರೆ 1. ಓಕೆ, ಕಾಸ್ 0 ಈಸ್ 1. ಸೊ ರೆಸಿಪ್ರೋಕಲ್ ಆಫ್ ಕಾಸ್ 0 ಅಂತ ಹೇಳಿದ್ರೆ ಸೆಕೆಂಡ್ 0. ಓಕೆ, ಸೊ ರೆಸಿಪ್ರೋಕಲ್ ಆಫ್ ಕಾಸ್ 0 ಅಂದರೆ ಸೆಕೆಂಡ್ 0. ಸೊ 1 ಡಿವೈಡ್ ಬೈ ಕಾಸ್ 0 ಈಸ್ 1 ಈಕ್ವಲ್ ಟು ಸೆಕೆಂಡ್ 0. ಸೊ ಸೆಕೆಂಡ್ 0 ಅಂತ ಹೇಳಿದ್ರೆ 1 ಆಗುತ್ತೆ, ಗೊತ್ತಾಯ್ತಲ್ಲ. ಸೊ ಸೆಕೆಂಡ್ 0 ಹೋಲ್ ಸ್ಕ್ವೇರ್ ಮಾಡಿದರೆ ಸೊ 1 ಸ್ಕ್ವೇರ್, ಸೊ 1/1 ಸ್ಕ್ವೇರ್ ಈಸ್ 1. ಸೊ ಇಂಟು 1 ಆಯಿತು. ಸೊ ದಸ್ k ಈಕ್ವಲ್ ಟು ಮೈನಸ್ 1/a ಇಸ್ ದ ಆನ್ಸರ್, ಗೊತ್ತಾಯ್ತಲ್ಲ. ಫಸ್ಟ್ ಕೆ ಅಂತ ಅಸಂಪ್ಷನ್ ಮಾಡ್ಕೋಬೇಕು, ಮತ್ತು 0 a ಅಪ್ಲೈ ಮಾಡಿ ನೋಡಬೇಕು. ಎಕ್ಸ್ ಟೆನ್ಸ್ ಟು a ಅಲ್ವಾ. ಸೊ ಏನು ಸಬ್ಸ್ಟಿಟ್ಯೂಷನ್ ಮಾಡಿದರೆ ಎಕ್ಸ್ ಪ್ಲೇಸಲ್ಲಿ 0 ಇಂಟು ಇನ್ಫಿನಿಟಿ ಫಾರ್ಮ್ ಬರ್ತಾ ಇದೆ. ಸೊ ಟೈಪ್ 1 ಏನು ಹೇಳುತ್ತೆ, 0 ಇಂಟು ಇನ್ಫಿನಿಟಿ ಬಂದರೆ ಸೊ 0/0 ಫಾರ್ಮಿಗೆ ತರಬೇಕಂದ್ರೆ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಸೊ ಇದನ್ನು ರೆಸಿಪ್ರೋಕಲ್ ಮಾಡ್ಕೊಳ್ಳೋದು, tan x/a ಬರುತ್ತೆ. ಮತ್ತು ಈಗ ಇದು ಎಕ್ಸ್ ಪ್ಲೇಸಲ್ಲಿ a ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದರೆ 0/0 ಫಾರ್ಮ್ ಬಂದ ಮೇಲೆ ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡಿದ್ಮೇಲೆ ಸೊ ನಮಗೆ k ಈಕ್ವಲ್ ಟು ಮೈನಸ್ 1/a ಇಸ್ ದ ಆನ್ಸರ್. ಓಕೆ, ಬುಕ್ಕಲ್ಲಿ ಹೇಗಿದೆ ನೋಡ್ಕೊಳ್ಳಿ. ಸೊ ಕೆ ಅಂತ ಅಸಂಪ್ಷನ್ ಮಾಡಿದ್ದು 0 ಇಂಟು ಇನ್ಫಿನಿಟಿ ಫಾರ್ಮ್ ಬಂತು. ಸೊ ಅದನ್ನು ಸಿಂಪ್ಲಿಫೈ ಮಾಡಬೇಕಾದ್ರೆ ಇದನ್ನು ರೆಸಿಪ್ರೋಕಲ್ ಮಾಡ್ಕೋಬೇಕು. tan x ಮೈನಸ್ a ಡಿನಾಮಿನೇಟ್ರಲ್ಲಿ ಬರುತ್ತೆ. ಈಗ ಎಕ್ಸ್ ಪ್ಲೇಸಿಗೆ a ಅಂತ ಸಬ್ಸ್ಟಿಟ್ಯೂಷನ್ ಮಾಡಿದರೆ 0/0 ಫಾರ್ಮ್ ಬರುತ್ತೆ. ಸೊ ನಾವು ವಿ ಆರ್ ಗೋಯಿಂಗ್ ಟು ಅಪ್ಲೈ ದಿ ಎಲ್ ಹಾಸ್ಪಿಟಲ್ಸ್ ರೂಲ್. ಸೊ ಈಗ ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಬೇಕು. ಅಂದರೆ ನ್ಯೂಮರೇಟರಿಗೆ ಮತ್ತು ಡಿನಾಮಿನೇಟರಿಗೆ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಅಪ್ಲೈ ಮಾಡಬೇಕಾಗತ್ತೆ. ನ್ಯೂಮರೇಟರಿಗೆ ಸಪ್ರೇಟಾಗಿ ಡಿಫ್ರೆನ್ಷಿಯೇಷನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿನಾಮಿನೇಟರ್ಗೂ ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಅವಾಗ k ಈಕ್ವಲ್ ಟು ಮೈನಸ್ 1/a ಇಸ್ ದ ಆನ್ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್.